ಸ್ಟಾರ್ಟ್. ನಮಸ್ತೆ, ನನ್ನ ಹೆಸರು ಆನಂದ್. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನಗೆ ಸುಮಾರು ಒಂದು 2.5 ವರ್ಷದ ಹಿಂದೆ ಬೆನ್ನಲ್ಲಿ ತುಂಬ ಪ್ರಾಬ್ಲಮ್ ಕಾಣಿಸ್ಕೊಳ್ತು. ಬೆನ್ನು ಅನ್ನೋದಕ್ಕಿಂತ ಲೆಫ್ಟ್ ಸೈಡಲ್ಲಿ ಹಿಪ್ ಪಾರ್ಟಲ್ಲಿ ನನಗೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ನಾನು ಲಿಟ್ರಲಿ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, 5 ಸೆಕೆಂಡ್ಸು ಕೂಡ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 15 ಡೇಸ್ ಬೆಡ್ ರಿಡನ್ ಆಗಿದೆ. ಸ್ನಾನ ಇಲ್ಲ, ಹಲ್ಲುಜ್ಜೋದಿಲ್ಲ, ಏನೂ ಇಲ್ಲ. ಮನೆಯಲ್ಲಿ ಹೆಂಡತಿ ಮತ್ತು ಅಮ್ಮ ಎಲ್ಲ ಊಟ ಮಾಡಿಸೋರು. ಆ ಥರ ನನ್ನ ಲೈಫ್ ಸ್ಟೈಲ್ ನೋವು ಶುರು ಆದಮೇಲೆ ಆ ಥರ ಪ್ರಾಬ್ಲಮ್ ಆಗಿತ್ತು. ಸುಮಾರು ಕಡೆ ನಾನು ಹೋಗಿ ವಿಚಾರಿಸಿದೆ, ಕೆಲವೊಂದು ಕೈರೋಪ್ರಾಕ್ಟರ್ಸ್ ಹತ್ರ ಹೋದೆ, ಮತ್ತು ರೆಗ್ಯುಲರ್ ಆರ್ಥೋಪೆಡಿಕ್ ಹತ್ರನೂ ಹೋಗಿದ್ದೆ. ಸೊ ಅಲ್ಲಿ MRI ಎಲ್ಲ ಮಾಡಿ ಏನು ಹೇಳಿದ್ರು ಅಂತಂದರೆ, ನಿಮ್ಮದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ. ಸೊ ಹಾಗಾಗಿ ನಿಮಗೆ ನೋವು ಕಮ್ಮಿ ಆಗಿಲ್ಲ ಅಂದರೆ ಪ್ರಾಬ್ಲಿ ಇನ್ ವೀಕ್ಸ್ ಟೈಮ್ ನಿಮಗೆ ಆಪ್ರೇಷನ್ ಮಾಡಬೇಕಾಗುತ್ತೆ, ಆ ಡಿಸ್ಕ್ ಯಾವತ್ತೂ ವಾಪಸ್ ಹೋಗಲ್ಲ ಅಂತ ಹೇಳಿ. ಸೊ ಈ ಥರ ಪರಿಸ್ಥಿತಿ ಇದ್ದಾಗ ನನ್ನ ವೈಫಿಗೆ ಬಹಳ ಆತಂಕ ಆಯಿತು, ಏನಿದು ಇಷ್ಟು ಸಣ್ಣ ವಯಸ್ಸಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಹೀಗೆ ನಾವು ಗೂಗಲಲ್ಲಿ ಹುಡುಕ್ತಿದ್ಲು ಅವಳು. ಅವತ್ತು ಒಂದಿನ ಬೆಳಗ್ಗೆ 5:30 ಬೆಳಗ್ಗೆಗೆ ಇವ್ರದ್ದು ನವೀನ್ ಸರ್ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇತ್ತು. ಸೊ ಅವತ್ತೇ ಕಾಲ್ ಮಾಡಿ ಅವತ್ತೇ ಮಧ್ಯಾಹ್ನಕ್ಕೆ ಬಂದ್ವಿ. ಸೊ ಲಿಟ್ರಲಿ ನನ್ನ ಕಂಡೀಷನ್ ಹೆಂಗಿತ್ತು ಅಂದರೆ, ಯಾರಾದರೂ ಬಂದು ಕಾರ್ ಬಂದು ಮನೆ ಹತ್ರ ನಿಲ್ಲಿಸಿ ನಾನು ಜಸ್ಟ್ ಇಳಿದು ಬಂದು ಮಲಗಿಬಿಡ್ಬೇಕಿತ್ತು ಕಾರ್ನಲ್ಲಿ. ಆಮೇಲೆ ಇಲ್ಲಿ ಬಂದು ಮೇಲೆ ಹತ್ತೋದಕ್ಕೂ ಕಷ್ಟ ಆಗಿತ್ತು. ಸೊ ಇಲ್ಲಿ ಬಂದಿದ ತಕ್ಷಣ ಸಡನ್ನಾಗಿ ಮಲಗುವೆ, ನಿಲ್ಲೋದು ನಡೆಯೋದು ಅದು ನೆಕ್ಸ್ಟ್ ಇಂಪಾಸಿಬಲ್ ಥರ ಇತ್ತು. ಸೊ ಆ ಥರ ಇದ್ದಿದ್ದ ಕಂಡೀಷನಲ್ಲಿ ನನಗೆ ನವೀನ್ ಸರ್ ಸಿಕ್ಕಿ ಆಲ್ಮೋಸ್ಟ್ ಒಂದು 10 ಡೇಸ್ ಕಂಟಿನ್ಯೂಸ್ ಆಗಿ ಬಂದೆ. 10 ಡೇಸ್ ಕಂಟಿನ್ಯೂಸ್ ಆಗಿ ಬಂದ್ರೂ ನನಗೆ ತೀರಾ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಪೇಯ್ನ್ ಹಾಗೆ ಇತ್ತು, ನನ್ನ ಬೆಡ್ ರಿಡನ್ ಕಂಡೀಷನ್ನು ಹಾಗೆ ಇತ್ತು, ಅದೇ ಥರ ನಡೀತಾ ಇತ್ತು. ಬಟ್ ಇವ್ರು ಮಾಡ್ತಿದ್ದ ಟ್ರೀಟ್ಮೆಂಟಲ್ಲಿ ನನಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಹಿ ಈಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತ. ಸೊ ಐ ಜಸ್ಟ್ ಸ್ಟೇಡ್ ಅಲಾಂಗ್ ವಿತ್ ಹಿಮ್. ಒಂದಿನ ಇನ್ಫ್ಯಾಕ್ಟ್ ಅವರೇ ಕೇಳಿದ್ರು, 10ನೇ ದಿನನೋ 11ನೇ ದಿನನೋ, ಸರ್ ನೀವು ಇಷ್ಟು ದಿನ ಬರ್ತಿದ್ದೀರಾ, ನಿಮಗೇನು ಇಂಪ್ಯಾಕ್ಟೇ ಆಗ್ತಾ ಇಲ್ಲ, ಅವ್ರು ನಿಮ್ಗೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ನನಗೊಂದು 5% ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ, ನಥಿಂಗ್ ಬಿಯಾಂಡ್ ದ್ಯಾಟ್. ಸೊ ಬಟ್ ಐ ಡೋಂಟ್ ವಾಂಟ್ ಟು ಸ್ಟಾಪ್ ಹಿಯರ್. ಇಷ್ಟು ದಿನ ಬಂದಿದ್ದೀನಿ, ಐ ವಾಂಟ್ ಟು ಮೇಕ್ ಶೂರ್ ಐ ಆಮ್ ಔಟ್ ಆಫ್ ದಿಸ್ ಕಂಪ್ಲೀಟ್ಲಿ ಅಂತ. ಸೊ ಅವತ್ತಿನ ದಿನ ಅವ್ರು ಹೇಳಿದ್ರು, ಇನ್ನೊಂದು 2 to 3 ಡೇಸ್ ಕೊಡಿ ನನಗೆ, ನಿಮ್ಮದು ಆಲ್ಮೋಸ್ಟ್ 70% ಆಫ್ ದಿ ಪ್ರಾಬ್ಲಮ್, 70% ಆಫ್ ದ ಪೇನ್ ಕಮ್ಮಿ ಮಾಡಿಸ್ತೀನಿ. ಸೊ ಪ್ರಾಬ್ಲಿ ಅಬೌಟ್ 12th or 13th ಡೇ ನನಗೆ ಕೂತ್ಕೊಳ್ಳೋಕ್ಕೆ ಆಯಿತು. ಸೊ ಆ ಸ್ಟೇಜಿಂದ ನಾನು ಇದ್ದಿದ್ದ ಸ್ಟೇಜಲ್ಲಿ ಒಂದು 25 ದಿನ ನಾನು ಹೆಂಗೆ ಬೆಡ್ ರಿಡನ್ ಆಗಿದೆ. ಆ್ಯಂಡ್ ನಾವು ಬೇರೆ ಕಡೆ ಕನ್ಸಲ್ಟ್ ಮಾಡಿದವರೆಲ್ಲ ನೀವು ಆಪ್ರೇಷನ್ ಮಾಡಿಸ್ಲೇಬೇಕು, ದರ್ ಇಸ್ ನೋ ಅದರ್ ಆಪ್ಷನ್ ಅಂತೆಲ್ಲ ಹೇಳಿದ್ದಾಗ ನವೀನ್ ಸರ್ ಬಂದು ಅವ್ರ ರೂಟ್ ಆಫ್ ದಿ ಪ್ರಾಬ್ಲಮ್ ಹುಡುಕಿ ಫೈನಲಿ ಡಯಾಗ್ನೋಸಿಸ್ ಕರೆಕ್ಟಾಗಿ ಮಾಡಿ ನನಗೆ ಪ್ರಾಬ್ಲಮ್ ರಿಸಾಲ್ವ್ ಮಾಡಿ ನನ್ನ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ, ಇನ್ಫ್ಯಾಕ್ಟ್ ನಾನು ಕಾಶ್ಮೀರಿಗೆ ಬೈಕಿಂಗ್ ಹೋಗಿದ್ದೀನಿ ಆ್ಯಂಡ್ ಐ ಬೀನ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಆ್ಯಂಡ್ ದೆನ್ ಐ ಮೇಕ್ ಶೂರ್ ದಟ್ ಎವ್ರಿ 6 months ಒಂದ್ಸರಿ ಸರ್ ಹತ್ರ ಬರ್ತೀನಿ, ಏನಾದರೂ ಅಲೈನ್ಮೆಂಟ್ ಮಿಸ್ ಮ್ಯಾಚಸ್ ಇದ್ದರೆ ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಮೈ ಓನ್ಲಿ ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ದ ಡಾಕ್ಟರ್. ನನಗೆ ಜೀವನ ನನಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕಂತಂದರೆ ಅವತ್ತಿದ್ದ ದಿನದ ಪರಿಸ್ಥಿತಿನಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ ನಾನು ಮತ್ತೆ ನಾರ್ಮಲ್ ಆಗಿ ಆಗ್ತೀನಿ ಅಂತ. ಬಟ್ ಸರ್ ಕೊಟ್ಟಿದ್ದ ಟ್ರೀಟ್ಮೆಂಟು, ಅವ್ರು ಕೊಡೋ ಅಡ್ವೈಸಸ್ಸು ಮತ್ತು ಅವ್ರು ಹೇಳೋ ಎಕ್ಸಸೈಸಸ್ಸು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿ ಕಂಟಿನ್ಯೂ ಮಾಡಿ ಕ್ಯೂರ್ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನನಗೆ 100% ಇದೆ. ಯಾರೇ ಬಂದ್ರೂ ದಟ್ ಇಸ್ ಅ ಪಾಸಿಬಿಲಿಟಿ, ಆಸ್ ಲಾಂಗ್ ಆಸ್ ಈ ಸರ್ ಹೇಳಿದ್ದನ್ನು ಮಾಡಿ, ಜೊತೆಗೆ ಅವ್ರು ಎಷ್ಟು ದಿನ ಬರೋಕ್ಕೆ ಹೇಳ್ತಾರೋ ಅಷ್ಟು ಬಂದು ಮುಗಿಸ್ಕೊಂಡ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು, ಎಸ್ಪೆಷಲಿ ರಿಲೇಟೆಡ್ ಟು ಸ್ಪೈನ್ ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ಸ್ಪೈನ್ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ. ಇದಿಷ್ಟು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.